ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ಈ ಕಾನ್ಸೆಪ್ಟ್ ಕ್ಲಾಸ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಟೈಮ್ ವೇಸ್ಟ್ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಮೋಸ್ಟ್ ಫೇವ್ರೆಟ್ ಟಾಪಿಕ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಐಎನ್ಎ ಬಗ್ಗೆ ಕಲಿಯಲಿದ್ದೇವೆ. ಇದೊಂದು ಬರೀ ಮೇಲ್ನೋಟದ ಪಾಠ ಅಲ್ಲ, ಬದಲಾಗಿ ಈ ಚಾಪ್ಟರ್ನಿಂದ ಬರುವ ಪ್ರತಿಯೊಂದು ಎಂಸಿಕ್ಯೂನ ಅದರ ಹಿಂದಿರುವ ಲಾಜಿಕ್ ಮತ್ತು ಕಾನ್ಸೆಪ್ಟ್ ಮುಖಾಂತರ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಗಿವ್ ಮೀ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ಅಂದ್ರೆ ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ. ಎಂತಹ ಪವರ್ಫುಲ್ ಸ್ಟೇಟ್ಮೆಂಟ್ ಅಲ್ವಾ? ಈ ಡಯಲಾಗ್ ಕೇಳಿದ್ರೇನೆ ಮೈ ರೋಮಾಂಚನ ಆಗತ್ತೆ. ಇದು ಎಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಸಿಪಿಸಿ 2015, PSI 2005, KSISF SI 2012 ಮತ್ತೆ STA 2006 ಹೀಗೆ ಸಾಲು ಸಾಲು ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರೋ ಪ್ರಶ್ನೆ ಇದು. ಇಂಥ ಒಬ್ಬ ಮಹಾನ್ ಲೆಜೆಂಡ್ನ ಹೋರಾಟದ ಹಾದಿ ಹೇಗಿತ್ತು ಅಂತ ಈಗ ನೋಡೋಣ. ಇವತ್ತಿನ ನಮ್ಮ ಈ ಸೆಷನ್ನ ಅಜೆಂಡಾ ತುಂಬಾ ಸಿಂಪಲ್. ಮೊದಲು ನೇತಾಜಿಯವರ ಐಡಿಯಾಲಜಿ, ಆಮೇಲೆ ಐಎನ್ಎ ಸೃಷ್ಟಿಯಾದ ರೀತಿ, ಮಧ್ಯದಲ್ಲಿ ಒಂದು ಸಣ್ಣ ಎಕ್ಸಾಮ್ ಮೋಟಿವೇಶನ್, ಅದಾದ್ಮೇಲೆ ವಿದೇಶದಿಂದ ನಡೆದ ಹೋರಾಟ, ಜೊತೆಗೆ ಲಾಸ್ಟಲ್ಲಿ ಒಂದು ಕ್ವಿಕ್ ರಿವಿಷನ್ ಮತ್ತೆ ಪ್ರಾಕ್ಟೀಸ್ ಟೆಸ್ಟ್. ಈ ಸೆಷನ್ ಮುಗಿಯೋಷ್ಟರಲ್ಲಿ ಈ ಚಾಪ್ಟರ್ನ ಯಾವ ಸಿಂಗಲ್ ಕಾನ್ಸೆಪ್ಟ್ ಕೂಡ ನಿಮ್ಮಿಂದ ಮಿಸ್ ಆಗಲ್ಲ, ಗ್ಯಾರಂಟಿ. ಓಕೆ, ಮೊದಲಿಗೆ ನೇತಾಜಿಯವರ ಉದಯ ಮತ್ತು ಅವರ ಸಿದ್ಧಾಂತಗಳ ಬಗ್ಗೆ ನೋಡೋಣ. ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಅಹಿಂಸಾ ಮಾರ್ಗ ನಮಗೆಲ್ಲ ಗೊತ್ತೇ ಇದೆ. ಆದ್ರೆ ನೇತಾಜಿ ಅಪ್ರೋಚ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಕೇವಲ ಅಹಿಂಸೆ ಮತ್ತು ಮಾತುಕತೆಯಿಂದ ಸ್ವಾತಂತ್ರ್ಯ ಖಂಡಿತ ಸಿಗಲ್ಲ ಅನ್ನೋದು ಅವರ ಬಲವಾದ ನಂಬಿಕೆಯಾಗಿತ್ತು. ಬ್ರಿಟಿಷರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ಸಶಸ್ತ್ರ ಹೋರಾಟವೇ ಸರಿಯಾದ ದಾರಿ ಅಂತ ಅವ್ರು ನಂಬಿದ್ರು. ಗಮನಿಸಿ, ಲ್ಯಾಂಡ್ ಸರ್ವೇಯರ್ 2011 ಎಕ್ಸಾಮಲ್ಲಿ ಇದೇ ಕಾನ್ಸೆಪ್ಟ್ ಮೇಲೆ ನೇರವಾದ ಪ್ರಶ್ನೆ ಬಂದಿತ್ತು. ಅಷ್ಟೇ ಅಲ್ಲ, ನೇತಾಜಿ ಒಬ್ರು ಬ್ರಿಲಿಯಂಟ್ ಲೇಖಕರು ಕೂಡ ಆಗಿದ್ರು. ದ ಇಂಡಿಯನ್ ಸ್ಟ್ರಗಲ್ ಅನ್ನೋದು ಅವರು ಬರ್ದಂಥ ಫೇಮಸ್ ಆಟೋಬಯೋಗ್ರಫಿ, ಅಂದ್ರೆ ಆತ್ಮಚರಿತ್ರೆ. ಹಳೆ ಕ್ವೆಶ್ಚನ್ ಪೇಪರ್ಸ್ ಬಿಡಿಸಿದವರಿಗೆ ಇದು ಪಕ್ಕಾ ನೆಂಪಿರ್ಬೇಕು. FDA 1997ನಲ್ಲಿ ಈ ಬುಕ್ನ ಟೈಟಲ್ ಬಗ್ಗೆನೇ ಪ್ರಶ್ನೆ ಕೇಳಿದ್ದಾರೆ. ಈಗ 1939ರ ಟೈಮ್ಲೈನ್ಗೆ ಬರೋಣ. ಇದು ಇಂಡಿಯನ್ ಪಾಲಿಟಿಕ್ಸಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್. 1939ರ ತ್ರಿಪುರಿ ಸೆಷನಲ್ಲಿ ಏನಾಯ್ತು ಗೊತ್ತಾ? ನೇತಾಜಿಯವರು ಗಾಂಧೀಜಿ ಬೆಂಬಲಿತ ಅಭ್ಯರ್ಥಿ ಪಟ್ಟಾಭಿ ಸೀತಾರಾಮಯ್ಯ ಅವರನ್ನೇ ಸೋಲಿಸಿ ಪ್ರೆಸಿಡೆಂಟ್ ಆಗ್ತಾರೆ. ಇದು ಎಕ್ಸೈಸ್ PC 2017 ಪ್ರಶ್ನೆ. ಆಮೇಲೆ ಕಾಂಗ್ರೆಸ್ ಜೊತೆ ಭಿನ್ನಾಭಿಪ್ರಾಯ ಬಂದು ಅದೇ 1939ರಲ್ಲಿ ಫಾರ್ವರ್ಡ್ ಬ್ಲಾಕ್ ಅನ್ನೋ ಹೊಸ ಪಾರ್ಟಿ ಶುರು ಮಾಡ್ತಾರೆ. PC, IRB 2018 ಮತ್ತೆ IS 2005 ಪರೀಕ್ಷೆಗಳಲ್ಲಿ ಇದು ಕನ್ಫರ್ಮ್ ಆಗಿ ರಿಪೀಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಈಗ ಎರಡನೇ ಭಾಗಕ್ಕೆ ಮೂವ್ ಆಗೋಣ. INA ಅಥವಾ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಕಾನ್ಸೆಪ್ಟ್ ಮತ್ತು ಅದರ ರೂವಾರಿಗಳು. ಇಲ್ಲಿ ಸ್ಟೂಡೆಂಟ್ಸ್ ಆಪ್ಷನ್ಸ್ ನೋಡಿ ತುಂಬಾ ಕನ್ಫ್ಯೂಸ್ ಆಗ್ತಾರೆ, ಸೊ ಹುಷಾರು. ನೋಡಿ, INA ಅನ್ನೋ ಐಡಿಯಾ ಫಸ್ಟ್ ಟೈಮ್ ಯಾರ್ ಮೈಂಡಲ್ ಬಂತು? ಅದು ಮೋಹನ್ ಸಿಂಗ್. KS 2008ಅಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಆದ್ರೆ 1924ರಲ್ಲಿ ಜಪಾನ್ನಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಸ್ಥಾಪನೆ ಮಾಡಿದ್ಯಾರು? ಅದು ರಾಸ್ ಬಿಹಾರಿ ಬೋಸ್. KPSC ಗ್ರೂಪ್ C 2021 ಪ್ರಶ್ನೆ ಇದು. ಈ ಎರಡೂ ಹೆಸರುಗಳು ಮತ್ತು ಆ ಇಯರ್ಸ್ ಮಧ್ಯೆ ಇರೋ ಡಿಫರೆನ್ಸ್ ನಿಂಗೆ ಪಕ್ಕಾ ಕ್ಲಿಯರ್ ಆಗಿರಬೇಕು. ಐಡಿಯಾ ಮೋಹನ್ ಸಿಂಗ್ ಅವರದಾಗಿದ್ರೂ ಅದನ್ನ ನಿಜವಾದ ಅರ್ಥದಲ್ಲೇ ಕಟ್ಟಿ ಒಂದು ರಿಯಲ್ ಆರ್ಮಿಯಾಗಿ ಡೆವಲಪ್ ಮಾಡಿದ್ಯಾರೋ? ಅಫ್ಕೋರ್ಸ್ ನಮ್ಮ ಸುಭಾಷ್ ಚಂದ್ರ ಬೋಸ್. SDA 1991 ಮತ್ತೆ ಎಕ್ಸೈಸ್ ಗಾರ್ಡ್ 2013ನಲ್ಲಿ ಇದನ್ನೇ ಕೇಳಿದ್ದಾರೆ. ಮತ್ತೆ PSI 2008 ಪ್ರಶ್ನೆ ನೆನ್ಪಿದ್ಯಾ? ಜಪಾನಿಯರ ಅಂಡರ್ನಲ್ಲಿದ್ದ POWS ಅಂದ್ರೆ ಪ್ರಿಸನರ್ಸ್ ಆಫ್ ವಾರ್ ಅಥವಾ ಯುದ್ಧ ಖೈದಿಗಳನ್ನ ಬಳಸಿ ನೇತಾಜಿ ಈ ಪಡೆಯನ್ನ ಅಷ್ಟು ಬಲಿಷ್ಠವಾಗಿ ಕಟ್ಟಿದ್ರು. ಓಕೆ, ನಾವು ಮುಂದಿನ ಕಾನ್ಸೆಪ್ಟ್ಸ್ಗೆ ಹೋಗೋಕ್ಕೂ ಮುಂಚೆ ಒಂದ್ ಸಣ್ಣ ಎಕ್ಸಾಮ್ ಮೋಟಿವೇಶನ್ ಬ್ರೇಕ್ ತಗೊಳ್ಳೋಣ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಬರೀ ಮಗಪ್ ಮಾಡೋದಲ್ಲ. ಶಿಸ್ತು ಮತ್ತೆ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಎಂಥ ಕಷ್ಟದ ಕ್ವೆಶ್ಚನ್ ಕೂಡ ಈಸಿ ಆಗುತ್ತೆ. ಅದಕ್ಕೆ ತಕ್ಕ ಹಾಗೆ ನೀವು ಪ್ರಿಪೇರ್ ಆಗ್ಬೇಕು. ಎಲ್ಲಾ ವಿಷಯಗಳ ಪಠ್ಯಾನುಕ್ರಮ ಸಾರ ವಿಡಿಯೋಗಳನ್ನು ನೋಡಲು ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ನಲ್ಲಿ ನೀವು ಎಲ್ಲಾ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬಹುದು. ಜೊತೆಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಆಪಲ್ಲಿ ನಿರಂತರವಾಗಿ ಟೆಸ್ಟ್ ಬರಿತಾ ನಿಮ್ಮ ಸ್ಕೋರ್ ಬೋರ್ಡ್ ಚೆಕ್ ಮಾಡ್ತಾ ಇರಿ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ವಿದೇಶದಿಂದ ನಡೆದ ನಮ್ಮ ಹೋರಾಟದ ರೂಪುರೇಷೆ ಹೇಗಿತ್ತು ಅಂತ ನೋಡೋಣ.
ಭೌಗೋಳಿಕವಾಗಿ ನೋಡಿದ್ರೆ 1943ರಲ್ಲಿ ಸಿಂಗಾಪುರದಲ್ಲಿ ಬೋಸ್ ಅವರು ಐಎನ್ಎ ಲೀಡರ್ಶಿಪ್ನ ಅಧಿಕೃತವಾಗಿ ವಹಿಸ್ಕೊಳ್ತಾರೆ. ಇದು ಪಿಸಿ 2002, ಕೆಎಸ್ಆರ್ಪಿ ಪಿಸಿ 2014 ಮತ್ತೆ ಕೆಎಸ್ಐಎಸ್ಎಫ್ 2018 ಹೀಗೆ ಮಲ್ಟಿಪಲ್ ಎಕ್ಸಾಮ್ಸ್ ಅಲ್ಲಿ ಬಂದಿರೋ ಕಾನ್ಸೆಪ್ಟ್. ಇದಕ್ಕೆ ಜಪಾನ್ ದೇಶದ ಸಪೋರ್ಟ್ ಸಿಕ್ಕಾಪಟ್ಟೆ ಇತ್ತು. ಇದು ಸಿಪಿಸಿ 2016ನಲ್ಲಿ ಕೇಳಿದ್ದಾರೆ. ಜೊತೆಗೆ ಸಿಂಗಾಪುರದಲ್ಲೇ ಐಎನ್ಎ ಆಫೀಸರ್ಸ್ಗೆ ಟ್ರೈನಿಂಗ್ ಕೂಡ ನಡೀತು. ಇದು ಪಿಎಸ್ಐ 2000 ಪ್ರಶ್ನೆ. ಸೊ 1943 ಸಿಂಗಾಪುರ್ ಮತ್ತೆ ಜಪಾನ್ ಈ 3 ಕೀವರ್ಡ್ಸ್ ನಿಮ್ ತಲೆಯಲ್ಲಿ ಫಿಕ್ಸ್ ಆಗ್ಬೇಕು. ಈಗ ನಿಮಗೊಂದು ಸರ್ಪ್ರೈಸಿಂಗ್ ಐತಿಹಾಸಿಕ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಗಾಂಧೀಜಿ ಮತ್ತೆ ನೇತಾಜಿ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಅವರಿಬ್ಬರ ನಡುವೆ ಅಪಾರವಾದ ಗೌರವ ಇತ್ತು. ಮಹಾತ್ಮ ಗಾಂಧೀಜಿಯವರನ್ನ ಮೊಟ್ಟಮೊದಲ ಬಾರಿಗೆ ರಾಷ್ಟ್ರಪಿತ ಅಥವಾ ಫಾದರ್ ಆಫ್ ದ ನೇಷನ್ ಅಂತ ಕರೆದದ್ದು ಬೇರಾರೂ ಅಲ್ಲ, ಸ್ವತಃ ಸುಭಾಷ್ ಚಂದ್ರ ಬೋಸ್. ಎಕ್ಸಾಕ್ಟ್ ಆಗಿ ಇದೇ ಫ್ಯಾಕ್ಟ್ ಪಿಡಿಒ 2011ನಲ್ಲಿ ಪ್ರಶ್ನೆಯಾಗಿ ಬಂದಿತ್ತು. ಎಂಥ ಐರನಿ ಅಲ್ವಾ? ಆಲ್ರೈಟ್, ಫೈನಲ್ ಟೆಸ್ಟ್ಗೆ ಹೋಗೋ ಮುಂಚೆ ಈಗ ನಾವು ಕಲ್ತಿದ್ದನ್ನ ಒಂದ್ಸಲ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟ್. ಆಟೋಬಯೋಗ್ರಫಿ, ದಿ ಇಂಡಿಯನ್ ಸ್ಟ್ರಗಲ್, ಎಫ್ಡಿಎ ಎಕ್ಸಾಮ್ಸ್. 1939 ಪಾರ್ಟಿ, ಫಾರ್ವರ್ಡ್ ಬ್ಲಾಕ್, ಐಎಎಸ್ ಪಿಸಿ ಎಕ್ಸಾಮ್ಸ್. ಐಎನ್ಎ ಕಲ್ಪನೆ ಯಾರದ್ದು? ಮೋಹನ್ ಸಿಂಗ್, ಕೆಇಎಸ್ ಎಕ್ಸಾಮ್ಸ್. 1943 ಅಲ್ಲಿ ಐಎನ್ಎ ಬೇಸ್, ಸಿಂಗಪೂರ್, ಪಿಸಿ ಕೆಎಸ್ಆರ್ಪಿ ಎಕ್ಸಾಮ್ಸ್. ಗಾಂಧೀಜಿಗೆ ಫಾದರ್ ಆಫ್ ನೇಷನ್ ಅಂತ ಕರೆದದ್ದು ಸುಭಾಷ್ ಚಂದ್ರ ಬೋಸ್, ಪಿಡಿಒ ಎಕ್ಸಾಮ್. ಈ ಇಂಗ್ಲಿಷ್ ಕೀವರ್ಡ್ಸ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ. ಈಗ ಫೈನಲ್ ಪಾರ್ಟ್, ಪ್ರಾಕ್ಟೀಸ್ ಕ್ವೆಶ್ಚನ್ ಸೆಷನ್. ನಾನು ಕ್ವೆಶ್ಚನ್ ಓದಿದ ತಕ್ಷಣ ನೀವು ಮೈಂಡಲ್ಲೇ ಆನ್ಸರ್ ಗೆಸ್ ಮಾಡಬೇಕು. ರೆಡಿನಾ? ಮೊದಲ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜನ್ನ ಯಾವ ಭೌಗೋಳಿಕ ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ರು? ಇದು ಪಿಸಿ 2002 ಕ್ವೆಶ್ಚನ್. ನಾವಾಗ್ಲೇ 1943 ಟೈಮ್ಲೈನ್ ಬಗ್ಗೆ ಮಾತಾಡ್ತಾ ಇದನ್ನೇ ಡಿಸ್ಕಸ್ ಮಾಡಿದ್ವಿ, ನೆನ್ಪು ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ, ಸರಿಯಾದ ಉತ್ತರ ಸಿಂಗಪೂರ್. 1943ರಲ್ಲಿ ಸಿಂಗಪೂರದಲ್ಲಿ ಅವರು ಲೀಡರ್ಶಿಪ್ ತಗೊಂಡ್ರು ಅನ್ನೋ ಕಾನ್ಸೆಪ್ಟ್ ಯಾರೆಲ್ಲ ನೆನ್ಪಿಟ್ಕೊಂಡಿದ್ರೋ ನಿಮ್ಮ ಉತ್ತರ 100ಕ್ಕೆ 100 ಸರಿ. ಈಗ ಎರಡನೇ ಪ್ರಶ್ನೆ, 1939ರಲ್ಲಿ ಕಾಂಗ್ರೆಸ್ನಿಂದ ಹೊರಬಂದ ಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ ಹೊಸ ಪಾರ್ಟಿ ಯಾವುದು? ಪಿಸಿಐಆರ್ಬಿ 2018 ಪ್ರಶ್ನೆ ಇದು. ತ್ರಿಪುರಿ ಸೆಷನ್ ಡಿಸ್ಪ್ಯೂಟ್ ಆದ್ಮೇಲೆ ಏನಾಯ್ತು ಅಂತ ಸ್ವಲ್ಪ ಯೋಚನೆ ಮಾಡಿ. ಎಸ್, ನಿಖರವಾದ ಉತ್ತರ ಫಾರ್ವರ್ಡ್ ಬ್ಲಾಕ್. ವೆರಿ ಗುಡ್, ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಅದ್ಭುತವಾಗಿದೆ. ಹೀಗೆ ಇತಿಹಾಸವನ್ನ ಲಿಂಕ್ ಮಾಡಿ ಓದಿದ್ರೆ ಯಾವತ್ತೂ ಮರೆಯಲ್ಲ. ಮೂರನೇ ಪ್ರಶ್ನೆ, ಗಾಂಧೀಜಿಯವರನ್ನ ಫಾದರ್ ಆಫ್ ದ ನೇಷನ್ ಅಥವಾ ರಾಷ್ಟ್ರಪಿತ ಅಂತ ಮೊದಲು ವರ್ಣಿಸಿದವರು ಯಾರು? ಇದು ಪಿಡಿಒ 2011 ಪ್ರಶ್ನೆ. ಆಗ್ಲೇ ನಾನು ಹೇಳಿದ ಆ ಸರ್ಪ್ರೈಸಿಂಗ್ ಫ್ಯಾಕ್ಟ್ನ ಕ್ಯಾಚ್ ಮಾಡಿ. ರೈಟ್ ಆನ್ಸರ್, ಸುಭಾಷ್ ಚಂದ್ರ ಬೋಸ್. ಈ ತರಹ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದ್ರೆ ಎಕ್ಸಾಮ್ ಹಾಲಲ್ಲಿ ನೆಗೆಟಿವ್ ಮಾರ್ಕಿಂಗ್ ಆಗೋ ಚಾನ್ಸೇ ಇಲ್ಲ ನೋಡಿ. ಇಂದಿನ ಸೆಷನ್ನ ಕೊನೆ ಪ್ರಶ್ನೆ, ದ ಇಂಡಿಯನ್ ಸ್ಟ್ರಗಲ್, ಇದು ಯಾವ ನಾಯಕನ ಜೀವನ ಚರಿತ್ರೆ? ಎಫ್ಡಿಎ 1997 ಪ್ರಶ್ನೆ ಇದು. ಅಫ್ಕೋರ್ಸ್ ಇದು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರದ್ದು. ಸೊ ವಿದ್ಯಾರ್ಥಿಗಳೇ, ಡೆಡಿಕೇಟೆಡ್ ಆಗಿ ಹೀಗೆ ರಿವಿಷನ್ ಮಾಡ್ತಾ ಇರಿ. ಕೊನೆಯದಾಗಿ ಒಂದ್ ಮಾತು, ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ ನೇತಾಜಿಯವರ ಆ ಅದಮ್ಯ ಧೈರ್ಯ, ಶಿಸ್ತು ಮತ್ತು ಹೋರಾಟ ಇವತ್ತಿನ ನಮ್ಮ ಸಿಸ್ಟಮ್ಗೆ ಯಾವ ರೀತಿ ಸ್ಫೂರ್ತಿಯಾಗಬಹುದು, ಇದರ ಬಗ್ಗೆ ಒಮ್ಮೆ ಆಳವಾಗಿ ಯೋಚನೆ ಮಾಡಿ. ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿವರಣಾತ್ಮಕ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್.